ನಮಸ್ಕಾರ ಎಲ್ಲಾರ್ಗುನು. ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆಯಂತೆ, ಮತ್ತೆ ಹೊಸ ರೂಲ್ಸ್ ಬಂದಂತೆ. ಸ್ಪೆಷಲಿ BPL ಕಾರ್ಡ್ ಇರೋರಿಗೆ ದಿನಕ್ಕೊಂದು ರೂಲ್ಸ್ ಬರ್ತಾ ಇದೆ. ಬಟ್ ಈಗ ಸರ್ಕಾರದಿಂದ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಈಗ ಆಲ್ರೆಡಿ 35 ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಅದ್ರ ಬಗ್ಗೆನ ಈ ವಿಡಿಯೋದಲ್ಲಿ ನಾನು ಮಾತಾಡ್ಬೇಕು ಅಂತ ಹೇಳಿ ಬಂದಿರುವಂತದ್ದು. ಸೊ ಮತ್ತೊಮ್ಮೆ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತನ ಹೇಳ್ತಾ ನಾನು ನಿಮ್ಮ ಸ್ವಾತಿ. ಸೊ ಇವತ್ತಿನ ಟಾಪಿಕ್ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲನ ತೋರಿಸಿ. ಯಾಕಂದ್ರೆ ಪ್ರತಿಯೊಂದು ವಿಡಿಯೋ ಮಾಡಿದಾಗ್ಲೂ ಬಹಳಷ್ಟು ರಿಸರ್ಚ್ ಮಾಡಿ ನಿಮ್ಗಾಗಿ ಮಾಹಿತಿನ ಹೊತ್ತು ತರ್ತೀವಿ. ಸೊ ನನ್ಗೂ ಹೆಲ್ಪ್ ಆಗುತ್ತೆ, ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಜೊತೆಗೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಮತ್ತೆ ಎಲ್ಲ ಕನ್ಫ್ಯೂಷನ್ ಮಾಡ್ಕೊಂತೀರಾ. ಓಕೆನಾ? ಓಕೆ. ಸೊ ಈ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಎಲ್ಲ ಬಂದಾಗ BPL ಕಾರ್ಡ್ಗೆ ಇರುವಂತ ಮರ್ಯಾದೆ ಆಧಾರ್ ಕಾರ್ಡ್ಗೂ ಇಲ್ದಿರಂಗ್ ಆಗೋಯ್ತು. ಯಾಕೆಂದ್ರೆ BPL ರೇಷನ್ ಕಾರ್ಡ್ ಇದ್ರೆ ಎಷ್ಟೆಲ್ಲ ಸೌಲಭ್ಯಗಳು ಸರ್ಕಾರದವರು ಕೊಟ್ರು. ಅದರಲ್ಲೂ ಈ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಬಹಳಷ್ಟು ಚೇಂಜಸ್ ನಾವು ನೋಡಿದ್ವಿ. ಬಹಳಷ್ಟು ಸೌಲಭ್ಯಗಳಾಗಿರುವಂತದನ್ನ, ಅಡ್ವಾಂಟೇಜಸ್ ಆಗಿರುವಂತದನ್ನೆಲ್ಲ ನೋಡ್ಕೊಂತಾ ಬಂದ್ವಿ. ಸೊ BPL ಕಾರ್ಡ್ ತುಂಬಾ ಮೇಜರ್ ರೋಲ್ ನ ಪ್ಲೇ ಮಾಡ್ತಾ ಬಂತು. ಆಮೇಲೆ ಈ ಗೃಹಲಕ್ಷ್ಮಿ ಅನ್ನೋ ಬಗ್ಗೆಲ್ಲ ಅಪ್ಲೈ ಮಾಡಿದ್ಮೇಲೆ ಕೆಲವೊಂದಷ್ಟು ಜನ ಏನ್ ಮಾಡಿದ್ರು, ಇದನ್ನ ಫ್ರಾಡ್ ಮಾಡಿದ್ರು. ಏನು ಎಲ್ಲ ಚೆನ್ನಾಗಿದ್ರು APL ಲೆವೆಲ್ ಇರೋರು BPL ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ರು. ಈ ರೀತಿ ಆಗಿರುವಂತ ಒಂದಷ್ಟು ವಿಚಾರಗಳು ಕೂಡ ಸರ್ಕಾರ ಮುಂದಿಡ್ತು. ನಂತರ ಅವರ ರೇಷನ್ ಕಾರ್ಡ್ನೆಲ್ಲಾನು ಕ್ಯಾನ್ಸಲ್ ಮಾಡಿದ್ರು. ಅದಾದ್ಮೇಲೆ ನಾವೇನೆ ಒಂದ್ 3 ತಿಂಗಳು ಹಿಂದೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಏನು ಅಂತ ಹೇಳಿದ್ರೆ, ಇಂಥವರಿಗೆ ಇನ್ನು ಮುಂದೆ BPL ರೇಷನ್ ಕಾರ್ಡು ಸಿಗೋದಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿರೋದು ಪಟ್ಟಿನ ರಿಲೀಸ್ ಮಾಡಿದ್ರು. ಸೊ 6 ಮಾನದಂಡಗಳನ್ನ ಸರ್ಕಾರ ಹಾಕಿತ್ತು. ಸೊ ಏನೇನು ಆ 6 ಮಾನದಂಡಗಳು, ಇವಾಗ ಅದ್ರಲ್ಲಿ ಏನ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ನೀವು ಮೊದಲನೇ ಒಂದು ಏನು ಕಂಡೀಷನ್ ಏನಿತ್ತು ಅಂತ ಹೇಳಿದ್ರೆ, ಯಾರೇ ಆಗಿರ್ಬೋದು, ಮನೆಯಲ್ಲಿ ಇರುವಂತವ್ರಾಗಿರ್ಬೋದು ಅಥವಾ ಮನೆ ಮುಖ್ಯ ಸದಸ್ಯರಾಗಿರ್ಬೋದು, ಯಾರನ್ನು ಗೌರ್ಮೆಂಟ್ ಎಂಪ್ಲಾಯ್ ಜಾಬ್ ಅಲ್ಲಿ ಇರಬಾರ್ದು ಅಂತ ಹೇಳಿ ಇತ್ತು. ಸೊ ಓವರ್ ಆಲ್ ಮನೆಯಲ್ಲಿ ಯಾರನ್ನು ಸರ್ಕಾರಿ ನೌಕರರಾಗಿರ್ಬಾರ್ದು ಅಂತ ಇತ್ತು. ಓಕೆನಾ? ಆಮೇಲೆ 2ನೇ ಮಾನದಂಡ ಏನಿತ್ತು ಅಂತ ಹೇಳಿದ್ರೆ, ನೀವು IT ರಿಟರ್ನ್ಸ್ ನ ಫೈಲ್ ಮಾಡಬಾರ್ದು ಅಂತ ಹೇಳಿತ್ತು. ಸೊ ನೀವ್ ಯಾವ್ದೇ ರೀತಿ ಆಗಿರುವಂತ ಟ್ಯಾಕ್ಸ್ ಗಳನ್ನ ಕಟ್ತಾ ಇರಬಾರ್ದು. ಅಂದ್ರೆ ನಿಮ್ಗೆ ಅಷ್ಟೊಂದು ಇನ್ಕಮ್ ಇರಲ್ಲ ಅಲ್ವಾ. ಟ್ಯಾಕ್ಸ್ ಕಟ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇನ್ಕಮ್ ಜಾಸ್ತಿ ಬರ್ಬೇಕು. ಸೊ ಹಾಗಾಗಿ ಇದು ಬಡವ್ರಿಗೆ ಅಂತಾನೆ ಇದನ್ನ ಮಾಡಿದ್ಮೇಲೆ ಸೊ ನಿಮ್ಗೆ ಟ್ಯಾಕ್ಸ್ ಬರೋದಿಲ್ಲ. ಸೊ ಟ್ಯಾಕ್ಸ್ ಯಾರು ಕಟ್ಟಬಾರ್ದು ಅಂತ ಇತ್ತು. ಆಮೇಲೆ ವರ್ಷದ ಆದಾಯ 1,20,000ಕ್ಕಿಂತ ಒಳಗಡೆ ಇಡ್ಬೇಕು ಅಂತ ಹೇಳಿ ಇನ್ನೊಂದು ರೂಲ್ಸ್ ನ ಸರ್ಕಾರ ತಗೊಂಡ್ ಬಂತು. ಸೊ ಅದಾದ್ಮೇಲೆ ಬಹಳಷ್ಟು ಒಂದಷ್ಟು ವಿಚಾರಗಳನ್ನ ಕೂಡ ಸರ್ಕಾರ ತಗೊಂತಾ ಬಂತು. ಸೊ ಇನ್ನೊಂದು ಮಾನದಂಡ ಏನು ಅಂತ ಹೇಳಿದ್ರೆ, ನೀವು 1000 ಸ್ಕ್ವೇರ್ ಫೀಟ್ ಒಳಗಡೆ, ಇಫ್ ಇನ್ ಕೇಸ್ ನೀವು ಟೌನ್ ಒಳಗಡೆ ಇದ್ರೆ 1000 ಸ್ಕ್ವೇರ್ ಫೀಟ್ ಒಳಗಡೆ ಇರುವಂತ ಜಾಗದಲ್ಲೇ ನೀವು ಇರ್ಬೇಕು. ಅದಕ್ಕಿಂತ ಜಾಸ್ತಿ ಜಾಗ ಇರಬಾರ್ದು, 1000 ಸ್ಕ್ವೇರ್ ಫೀಟ್ ಅಷ್ಟೇ ಇರ್ಬೇಕು ಅಂತ ಬಂತು. ಆಮೇಲೆ 7 ಎಕರೆಗಿಂತ ಜಾಸ್ತಿ ಹೊಲ ಗದ್ದೆಗಳು ಇರಬಾರ್ದು, ಫಾರ್ಮಿಂಗ್ ಲ್ಯಾಂಡ್ ಇರಬಾರ್ದು ಅಂತ ಹೇಳಿ ಇನ್ನೊಂದು ರೂಲ್ಸ್ ನ ತಗೊಂಡ್ ಬಂತು. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ವೈಟ್ ಬೋರ್ಡ್ ಕಾರಿನ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಗಳು ಎಲ್ಲರಿಗೂ ಇತ್ತು. ವೈಟ್ ಬೋರ್ಡ್ ಕಾರ್ ಇದ್ರೆ ಏನಾಗುತ್ತೆ, ವೈಟ್ ಬೋರ್ಡ್ ಕಾರ್ ಇದ್ರೆ ನಮ್ಗೆ ಈ ಯೋಜನೆಗಳು ಬರೋದಿಲ್ವಾ, ಏನಿದು ಅಂತ ಹೇಳಿ. ಸೊ ವೈಟ್ ಬೋರ್ಡ್ ಕಾರ್ ಬಗ್ಗೆ ಬಹಳಷ್ಟು ಚರ್ಚೆ ಕೂಡ ಸರ್ಕಾರದಲ್ಲೂ ನಡೆದಿತ್ತು, ಪಬ್ಲಿಕ್ ಅಲ್ಲೂ ಕೂಡ ನಡೆದಿತ್ತು. ಏನು ಅಂತ ಹೇಳಿದ್ರೆ, ಈಗ ನೋಡಿ ವೈಟ್ ಕಾರ್ಡ್ ಈಗ ಒಂದು ಎಕ್ಸಾಂಪಲ್, ಇವಾಗ ಒಂದು ಕಾರ್ ತಗೋತೀವಿ ಅಂತ ಹೇಳಿದ್ರೆ, ಕಾರ್ಗೆ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀವಿ. ಅದು ಲೋನ್ ತಗೊಂಡಿರ್ಬೋದು, ಇಲ್ಲ ಕ್ಯಾಶ್ ಅಲ್ಲಿ ತಗೊಂಡಿರ್ಬೋದು, ಅದು ಸೆಕೆಂಡ್ರಿ ಪಾರ್ಟ್. ಬಟ್ ಸರ್ಕಾರ ಏನ್ ಮಾಡ್ತು, ನಿಮ್ ಹತ್ರ ಕಾರ್ ಇದೆ, ನೀವು ರಿಚ್ ಕಿಡ್ಸ್ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಪ್ಲೇಟ್ ನ ಕೊಟ್ಬಿಟ್ರು. ಸೊ ಏನಾಯ್ತು, ಸಾಲ ಮಾಡ್ಕೊಂಡು ತಗೊಂಡಿರೋರು, ಇಲ್ಲ ಅಂತ ಹೇಳಿದ್ರೆ ಕ್ಯಾಬ್ ಡ್ರೈವರ್ಗಳು ಕ್ಯಾಬಿಗೋಸ್ಕರ ಹೈಯರ್ ಮಾಡಿರ್ತಾರೆ, ಅವ್ರ ಪರ್ಸನಲ್ ಯೂಸ್ಗೆ ಅಂತ ತಗೊಂಡಿರ್ತಾರೆ ಕಾರ್ಗಳನ್ನ. ಸೊ ಅದರಲ್ಲಿ ಅವ್ರ ಹೊಟ್ಟೆಪಾಡು ಕೂಡ ನಡೀತಾ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಸರ್ಕಾರ ಏನ್ ಮಾಡ್ಬಿಡ್ತು, ಎಲ್ಲದಕ್ಕೂ ಒಂದು ಏನು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಡ್ತು. ವೈಟ್ ಬೋರ್ಡ್ ಕಾರ್ ಇದ್ರೆ ನಿಮ್ ಹತ್ರ ಕಾರ್ ಇದೆ, ನೀವು ರಿಚ್ ಅಂತ ಹೇಳ್ಬಿಟ್ಟು. ಸೊ ಕೊನೆಯದಾಗಿ ಇಷ್ಟು ದಿನಗಳೆಲ್ಲ ಅದನ್ನ ಪರಿಶೀಲನೆ ಮಾಡಿ, ಓಕೆ ಹಂಗೆ ಹಿಂಗೆ ಅಂತೆಲ್ಲ ವಾದ ವಿವಾದಗಳು ಎಲ್ಲ ಆದ್ಮೇಲೆ ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅನೌನ್ಸ್ಮೆಂಟ್ ನ ಮಾಡಿದ್ರು, ಇನ್ ಮುಂದೆ ವೈಟ್ ಬೋರ್ಡ್ ಕಾರ್ ಇರೋರಿಗೆ ನಾವು BPL ಕಾರ್ಡ್ ನ ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಹೇಳಿ. ಸೊ ಇದು ನಿಮ್ಗೆ ಗುಡ್ ನ್ಯೂಸ್, ಅರ್ಥ ಆಯ್ತಾ? ಸೊ ಇವಾಗ ಕಾರು ಈ 6 ಕಂಡೀಷನ್ಸ್ ಅಲ್ಲಿ ಈ ಒಂದು ಕಂಡೀಷನ್ ನ ಇವಾಗ ಎಲಿಮಿನೇಟ್ ಮಾಡ್ಬಿಟ್ಟಿದ್ದಾರೆ. ಸೊ ಕಾರ್ ಇದ್ರೂನು ಡೋಂಟ್ ವರಿ, ನಿಮ್ಗೆ BPL ಕಾರ್ಡ್ ಮುಂದುವರಿಯುತ್ತೆ. ಸೊ ಹಾಗಾಗಿ ಈಗ ಕಾರಿನ ಚಿಂತೆ ನಮಗೂ ಬೇಡ, ನಿಮ್ಗೂ ಬೇಡ. ಕ್ಲಿಯರ್ ಆಯ್ತಲ್ವಾ? ಸೊ BPL ಕಾರ್ಡ್ ಅಲ್ಲಿ ಇದು ಹೊಸ ಬದಲಾವಣೆನ ತಗೊಂಡ್ಬಂದಿದ್ದಾರೆ. ಬಟ್ ಈಗ ನಾನು 5 ಪಾಯಿಂಟ್ಗಳನ್ನ ಏನೇನ್ ಹೇಳಿದೆ, ಸರ್ಕಾರಿ ನೌಕರರು, GST, ಜಮೀನು ಅಥವಾ 1000 ಸ್ಕ್ವೇರ್ ಫೀಟ್ ಅಲ್ಲಿ ಇದಿರ್ಬೇಕು, ಇದೆಲ್ಲ ಒಂದಷ್ಟು ಕಂಡೀಷನ್ಸ್ ಗಳಲ್ಲಿ
ನೀವು ಅದ್ರಲ್ಲಿ ಏನಾದ್ರೂ ಇದ್ರೆ ನಿಮ್ಗೆ ಖಂಡಿತ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಕಾರ್ ವಿಷಯ ಬಿಟ್ಟು ಬೇರೆ ಎಲ್ಲಾ ಕಂಡೀಷನ್ಸ್ ನಿಮ್ಗೆ ಅಪ್ಲೈ ಆಗುತ್ತೆ. ಹಾಗೇನೆ ಸರ್ಕಾರ ಆಲ್ರೆಡಿ 35 ಲಕ್ಷ BPL ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಯಾವಾಗ ರದ್ದು ಮಾಡಿದ್ರು ಅಂತ ಹೇಳಿದ್ರೆ, ಸರ್ಕಾರ ನಿಮಗೆ ಫೋನ್ ಮಾಡ್ಬಿಟ್ಟು ನೀವು BPL ನೀವು ಸುಳ್ಳು ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದೀರಾ ಅಥವಾ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತ ಹೇಳಿ ಯಾರಿಗೂ ಫೋನ್ ಮಾಡಿಲ್ಲ. ಸರ್ಕಾರ ಆಲ್ರೆಡಿ ಡಿಸೈಡ್ ಮಾಡಾಯ್ತು, ಅದನ್ನ ಕಾರ್ಯರೂಪಕ್ಕೂ ತಂದಾಯ್ತು. ಸೊ ಯಾರೂನು ಕೇಳಿ ಮಾಡಿಸ್ಕೊಳ್ಳುವಂಥದ್ದು ಏನಿಲ್ಲ, ಸರ್ಕಾರ ಆಲ್ರೆಡಿ ಅದನ್ನ ಫಿನಿಶ್ ಮಾಡ್ಬಿಟ್ರು ಕತೆನ. ಸೊ ಹಾಗಾಗಿ ಸರ್ಕಾರ ಏನು ಕೇಳೋದಿಲ್ಲ, ಹೇಳೋದು ಇಲ್ಲ. ಅವ್ರು ರೂಲ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಪರಿಶೀಲನೆಯನ್ನ ಮಾಡಿ ಅದಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಗೆ ಇವಾಗ ಬಹುಶಃ ಈ ಏನು ಕಂಡೀಷನ್ಸ್ ಗಳಲ್ಲಿ ಅಥವಾ ಮುಂದೆ ಗೃಹಲಕ್ಷ್ಮಿ ಏನಾಗಿದೆ ಅಂತ ಹೇಳಿ ಒಂದಷ್ಟು ವಿಚಾರಗಳ ಬಗ್ಗೆ ನಿಮ್ಗೆ ಇವಾಗ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೇನೆ ನೀವು ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದ್ಯಾ ಎಲ್ಲಿ ತಿಳ್ಕೋಬೇಕು ಅಂತ ಹೇಳಿದ್ರೆ, ಆಹಾರ ವೆಬ್ಸೈಟ್ ಹೋಗ್ಬಿಟ್ಟು ಅಲ್ಲಿ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಹೇಳಿ ಒಂದು ಆಪ್ಷನ್ ತೋರಿಸುತ್ತೆ. ಅಲ್ಲಿಗೆ ಹೋಗಿ ನಿಮ್ಮ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡಿದ್ರೆ ನಿಮ್ಮ ಒಂದು ಕಾರ್ಡು ಕ್ಯಾನ್ಸಲ್ ಆಗಿದ್ಯಾ ಅಥವಾ ನಿಮ್ ಆಕ್ಟಿವ್ ಆಗಿದ್ಯಾ ಅಂತ ಹೇಳಿ ಗೊತ್ತಾಗುತ್ತೆ. ಕೆಲವ್ರು ಏನ್ ಮಾಡಿರ್ತಾರೆ, ಎಲ್ಲ ಚೆನ್ನಾಗಿದ್ರು ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ, ಬಟ್ ಏನೋ ಉದಾಸೀನ ಮಾಡಿ ದಿನ ತಗೋತಾ ಇರ್ತಾರೆ ರೇಷನ್ ಅದು ಇದು. ಬಟ್ ಇವಾಗ ನಿಮ್ದು ಕ್ಯಾನ್ಸಲ್ ಆಗಿದ್ರೆ ಕಾರ್ಡು ಎಲ್ಲೋ ಹುಡುಕ್ತೀರಾ? ಈ ಆಹಾರ ವೆಬ್ಸೈಟ್ ಅಲ್ಲೂ ಹುಡುಕ್ಬೇಕಾಗುತ್ತೆ. ಸೊ ಹಾಗಾಗಿ ಈಗ ನಿಮ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. ವೈಟ್ ಬೋರ್ಡ್ ಕಾರ್ ಇದ್ದವರು ಡೋಂಟ್ ವರಿ, ಬಿ ಹ್ಯಾಪಿ, ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈಗಲೂ ಕೂಡ ನೀವೇನಾದ್ರೂ ಮೋಸ ಮಾಡಿ BPL ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದೀನಿ ಅಂತ ಹೇಳಿದ್ರೆ ದಯವಿಟ್ಟು ಇದ್ರ ಬಗ್ಗೆ ಎಚ್ಚರಗೊಳ್ಳಿ. ಯಾಕಂದ್ರೆ ಬರ್ಬೇಕಾಗಿರೋರ್ಗೆ ಆ ಒಂದು ಏನು ಸೌಲಭ್ಯಗಳು ಬರ್ತಾ ಇಲ್ಲ, ಯಾರ್ಯಾರು ಮಿಸ್ಯೂಸ್ ಮಾಡ್ಕೊಂತಾ ಇರುವಂತದ್ದು. ಸೊ ಇದಿಷ್ಟು ವಿಚಾರಗಳು. ಹಾಗೇನೆ ಪಿಂಕ್ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಒಂದಷ್ಟು ವಿಚಾರಗಳು ಕೂಡ ಓಡಾಡ್ತಾ ಇರುವಂತದ್ದು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ. ಯಾವಾಗ ಕೊಡ್ತಾರೆ ಅಂತ ಹೇಳಿ, ಇನ್ಮೇಲೆ ಏನೋ ಅನ್ನಭಾಗ್ಯದ ಒಂದು ಸಪರೇಟ್ ಕಾರ್ಡ್ ಕೊಡ್ತಾರಂತೆ. ಈ ಪಿಂಕ್ ಸ್ಮಾರ್ಟ್ ಕಾರ್ಡ್ ಗೃಹಲಕ್ಷ್ಮಿಗೆ ಸಪರೇಟು, ಅನ್ನಭಾಗ್ಯದ ಸಪರೇಟ್. ಓಕೆನಾ, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಅನ್ನಭಾಗ್ಯಕ್ಕೂ ಏನೋ ಸ್ಮಾರ್ಟ್ ಕಾರ್ಡ್ ಕೊಡ್ತಾರಂತೆ. ಯಾಕಂದ್ರೆ ಇವಾಗ ಎಲ್ಲ ಕ್ಯಾನ್ಸಲ್ ಆದ್ಮೇಲೆ ಕರೆಕ್ಟ್ ಆಗಿ ಯಾರೆಲ್ಲ ಯೋಜನೆಗಳಿಗೆ ಅರ್ಹರು ಅಂತ ಹೇಳ್ತಾರೋ ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ನ ಕೊಡ್ತಾರೆ. ಸೊ ಇನ್ ಮುಂದೆ ನೀವು ಹೋಗಿ ಆ ಕಾರ್ಡ್ ಮುಖಾಂತರ ನೀವು ನಿಮ್ಮ ರೇಷನ್ ನ ತಗೋಬೇಕಾಗುತ್ತೆ. ಸೊ ಇದಿಷ್ಟು ವಿಚಾರಗಳನ್ನ ನಿಮ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ನ ಮಾಡ್ಬೇಕಾಗಿತ್ತು. ಬರುವಂತ ದಿನಗಳಲ್ಲಿ ಮತ್ತೆ ಸರ್ಕಾರ ಏನೆಲ್ಲ ಹೊಸದಾಗಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ತಗೊಳುತ್ತೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಗುಡ್ ರೇಷನ್ ಕಾರ್ಡಿನ ಬಗ್ಗೆ ಮಾತಾಡೋದಾದ್ರೆ, ಸ್ಪೆಷಲಿ BPL ರೇಷನ್ ಕಾರ್ಡಿನ ಮಾತಾಡೋದಾದ್ರೆ ಬಹಳಷ್ಟು ಮಿಸ್ಯೂಸ್ ಆಗಿರುವಂತದನ್ನೆಲ್ಲ ನೋಡಿದೀವಲ್ಲ. ಸೊ ಇದೊಂದು ಗುಡ್ ಮೂವ್ ಅಂತ ಹೇಳ್ಬೋದು ಸರ್ಕಾರದಿಂದ. ಮತ್ತೆ ಇನ್ನೊಂದಷ್ಟು ಲಕ್ಷಾಂತರ ಜನದ್ದು ಕ್ಯಾನ್ಸಲೇಷನ್ ಕೂಡ ಆಗುವಂತ ಚಾನ್ಸಸ್ ಎಲ್ಲಾನು ಇದೆ. ಕ್ಯಾನ್ಸಲ್ ಆಗುತ್ತೆ ಬರುವಂತ ದಿನಗಳಲ್ಲಿ. ಹಾಗಾಗಿ ನಾನು ಹೇಳ್ತಾರಂಗೆ, ನೀವೇನಾದ್ರೂ ಮೋಸ ಮಾಡಿ ಮಾಡಿಸ್ಕೊಂಡಿದ್ರೆ ಕೇರ್ಫುಲ್ ಆಗಿರಿ. ಯಾಕಂದ್ರೆ ಮೋಸ ಮಾಡಕ್ ಹೋಗ್ಬೇಡಿ. ಬೇಕಾಗಿರೋರಿಗೆ, ತುಂಬಾ ಕಷ್ಟದಲ್ಲಿರೋರಿಗೆ ಈ ತರ ಯೋಜನೆಗಳು, ಅನ್ನಭಾಗ್ಯ ಎಲ್ಲಾನು ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ನಿಮ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.